ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ತೊಗರಿ ಕಾಳನ್ನ ಬಳಸಿ ತೊಗರಿ ಕಾಳು ಮಸಾಲೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇದು ಅರ್ಧ kg ಆಗೋಷ್ಟು ಹಸಿ ತೊಗರಿ ಕಾಳು ನೀಟಾಗಿ ಬಿಡಿಸಿ ತೊಳೆದು ತೊಗೊಂಡಿರೋವಂಥ ತೊಗರಿ ಕಾಳು. ಇದ್ರ ಸಾಂಬಾರು ತುಂಬ ಟೇಸ್ಟ್ ಆಗುತ್ತೆ. ಇಲ್ಲಿ ನಾನು ಅರ್ಧ ಕಾಯಿ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಅರ್ಧ ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಹಸಿ ಕಾಯಿ ಸಣ್ಣದಾಗಿ ಕಟ್ ಮಾಡಿ ತಗೋಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುರಿಗಡ್ಲೆ, ನೋಡಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಟೀ ಸ್ಪೂನ್ ಆಗೋಷ್ಟು ಹುರಿಗಡ್ಲೆನ ಹಾಕ್ಕೋಬೇಕು. ಇಲ್ಲಿ ಈರುಳ್ಳಿ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ಎಣ್ಣೆ, ಸಾಸಿವೆ, ಇದು ಒಗ್ಗರಣೆಗೆ. 1 ಟೀ ಸ್ಪೂನ್ ಆಗೋಷ್ಟು ಹುರಿಗಡ್ಲೆ ಹಾಕ್ಕೊಂಡು ಈ ಮಸಾಲೆನ ನುಣ್ಣಗೆ ರುಬ್ಕೊಳ್ಳೋಣ. 2 ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಇದೇನಕ್ಕೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಇಲ್ಲಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಕುಕ್ಕರ್ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಒಗ್ಗರಣೆಗೆ. ಇದಕ್ಕೇನು ಜಾಸ್ತಿ ಎಣ್ಣೆ ಖರ್ಚಾಗಲ್ಲ. ಇವಾಗ 1 ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಅಂತ ಎಗ್ಗಿರಬೇಕು ಎಣ್ಣೆ ಒಳಗೆ. ಸೌಂಡ್ ಮಾಡಿದಾಗ ನಾವು ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಸಾಸಿವೆ ಎಗ್ಗಿರ್ತಾ ಇದೆ. ಇದಕ್ಕೆ ಇವಾಗ ಈರುಳ್ಳಿ, ಒಂದು ದಪ್ಪದಾಗಿ ಕಟ್ ಮಾಡಿರೋವಂಥ ಈರುಳ್ಳಿ, ಒಂದು 4 ಹಸಿ ಒಣಮೆಣಸಿನ್ಕಾಯಿ ಮುರಿದು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟೇ ಸಾಕಿದ್ದು ಒಗ್ಗರಣೆಗೆ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇಲ್ಲಿ ಮನೆಯಲ್ಲಿ ಪ್ರಿಪೇರ್ ಮಾಡಿರುವಂಥ ಸಾಂಬಾರು ಪೌಡ್ರ್, ಇದು ಸಾಂಬಾರು ಪುಡಿ ಅಂತ ಹೇಳ್ಬೋದು. ಇದರಲ್ಲಿ ನೀರು ಹಾಕಿ ಕಲಸಿ ರೆಡಿ ಮಾಡಿ ತಗೋಬೇಕು. ಇವಾಗ ತೊಗರಿ ಕಾಳು ಹಾಕಿದ ಮೇಲೆ ಇದು ಸಾಂಬಾರು ಪೌಡ್ರನ್ನ ಹಾಕ್ಕೋಬೇಕು ನೀರಲ್ಲಿ ಮಿಕ್ಸ್ ಮಾಡಿ. ಇದರಲ್ಲಿ ಅರಿಶಿನ ಎಲ್ಲ ಕಾಳುಗಳು, ಮೆಣಸಿನ್ಕಾಯಿ ಎಲ್ಲ ಹಾಕಿ ಮನೆಯಲ್ಲೇ ಪ್ರಿಪೇರ್ ಮಾಡಿರೋವಂಥ ಮಸಾಲೆ ಪೌಡ್ರ್, ಇದು ಪುಡಿ. ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಇದರಲ್ಲಿ ಆ 2 ಟೊಮೊಟೊನ 4 ಭಾಗ ಮಾಡಿ ಹಾಕಿ ಬೇಯಿಸ್ಕೋಬೇಕು. ಹಾಗೆ ಹಾಕಿ ಬೇಯಿಸ್ಕೋಬೇಕು. ಆಮೇಲೆ ಅದು ಸ್ವಲ್ಪ ಕಿವುಚ್ಬಿಟ್ಟು ಅದರ ರಸನ ಹಾಕಬೇಕು. ಇವಾಗ 1 ವಿಸಿಲ್ ಕುಕ್ಕರ್ನ ಹಾಕೋಣ. 1 ವಿಸಿಲ್ ಆದರೆ ಸಾಕು. ಇವಾಗ ರೆಡಿಯಾಗಿದೆ. 1 ವಿಸಿಲ್ ಆಗಿದೆ. ಮಸಾಲೆ ಕಾಳೆಲ್ಲ ಬೆಂದಿದೆ. ಖಾರದ ಪುಡಿ ಮತ್ತು ಕಾಳು ಅಷ್ಟೇ ಹಾಕಿರೋದು ಇದಕ್ಕೆ. ಮಸಾಲೆ ಇವಾಗ ಹಾಕೋದು. ಅದು ಬೆಂದಿರೋವಂಥ ಟೊಮೊಟೊನ ಎತ್ಕೊಳ್ಳೋಣ. ಒಂದು ಬೌಲ್ ತೊಗೊಂಡು ಒಂದು ಬೌಲಲ್ಲಿ ಇದನ್ನು ಎತ್ಕೊಳ್ಳೋಣ. ಅದ್ರ ಮೇಲಿಂದ ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಕೈಯಿಂದಾದರೂ ಮಾಡಿ, ಇಲ್ಲ ಸ್ಮ್ಯಾಶರಿಂದಾದರೂ ಕೂಡ ಮಾಡ್ಕೋಬೋದು. ಇಲ್ಲಿ ಕೈನ ಬಳಸಿ ಸ್ಮ್ಯಾಶ್ ಮಾಡ್ತಾಯಿರೋದು. ನೋಡಿ ಈ ಥರ ಸಿಪ್ಪೆದು ಬಂದುಬಿಡುತ್ತೆ, ತೆಕ್ಕೊಂಬಿಡಬೇಕು.
ಇವಾಗ ಅದು ನೀರೆಲ್ಲ ಅದಕ್ಕೆ ಹಾಕಿ ನಾರ್ಮಲಾಗಿ ಟೊಮೊಟೊನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇಲ್ಲಿ ಮಸಾಲೆ ರೆಡಿಯಾಗಿದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಹಸಿಕಾಯಿ, 1 ಟೀ ಸ್ಪೂನ್ ಆಗೋಷ್ಟು ಹುರಿಗಡ್ಲೆನ ಹಾಕ್ಕೊಂಡಿದ್ವಲ್ವ ಅದ್ರ ಮಸಾಲೆ ಇದು. ಇವಾಗ ಹಾಕ್ಕೊಳ್ಳೋಣ. ಇದಕ್ಕೆ ಹಾಕಿದ ಮೇಲೆ ನಿಮ್ಗೆ ಎಷ್ಟು ನೀರು ಬೇಕೋ ನೋಡಿಬಿಟ್ಟು ಸಾಂಬಾರಿಗೆ ಆ್ಯಡ್ ಮಾಡಿ. ನೋಡಿ, ಎಷ್ಟು ಜನ ಇರ್ತೀರೋ ಅಷ್ಟು ನೀರು ಡಿಪೆಂಡ್ ಮಾಡಿ ಹಾಕ್ಕೊಳ್ಳಿ ನೀವು. ಇದು ಅನ್ನಕ್ಕೆ, ಮುದ್ದೆಗೆ ಸಖತ್ತಾಗಿರುತ್ತೆ ಟೇಸ್ಟು. ಇದಕ್ಕೆ ಕಲ್ಲು ಉಪ್ಪನ್ನು ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲೇ ಬೇಯಿಸೋ ಟೈಮಲ್ಲೇ ಹಾಕಿರಲ್ಲ, ಇವಾಗ ಮಸಾಲೆ ಹಾಕಿದಾಗ ಇದನ್ನು ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ವಿಸಿಲ್ ಹಾಕ್ಸ್ಬೇಡ್ದು, ಹಾಗೆ ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಸಾರನ್ನ ಮಳ್ಳಕ್ಕೆ ಕೊಟ್ಟು ಬಿಡಬೇಕು. ಇವಾಗ ಟೊಮೊಟೊನ ನೀಟಾಗಿ ಕಿವುಚ್ಕೊಂಡು ಅದನ್ನು ಈ ಸಾಂಬಾರಿಗೆ ಹಾಕ್ಕೊಳ್ಳೋಣ. ನೋಡಿ, ಹಾಕೋತಾ ಇದ್ದೀವಿ. ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು. ಒಂದು ಕುದಿ ಬಂದರೆ ಸಾಂಬಾರು ರೆಡಿಯಾಗುತ್ತೆ. ತೊಗರಿಕಾಳು ಸಾಂಬಾರು ರೆಡಿ. ಹಸಿ ತೊಗರಿಕಾಳಿನ ಸಾಂಬಾರು ರೆಡಿಯಾಗುತ್ತೆ. ಇದಕ್ಕೆ ಮೈಸೂರು ಬದನೆಕಾಯಿ ಅಥವಾ ವಾಂಗಿಬಾತ್ ಬದನೆಕಾಯಿ ಅಂತ ಇರುತ್ತಲ್ಲ, ಇದು ಕಂಪಲ್ಸರಿ ಇದಕ್ಕೆ ಹಾಕಲೇಬೇಕು. ಆಲೂಗೆಡ್ಡೆ ನೀವು ಆಪ್ಷನಲ್ ಆಗಿ ಇಟ್ಕೊಳ್ಳಿ. ನಿಮ್ಗೆ ಬೇಕನ್ನಿಸಿದ್ರೆ ಆಲೂಗೆಡ್ಡೆ ಹಾಕ್ಕೊಳ್ಳಿ, ಬೇಡ ಅನಿಸಿದರೆ ಈ ಬದನೆಕಾಯಿ ಕಂಪಲ್ಸರಿ ಹಾಕಲೇಬೇಕಂತೆ ಈ ಸಾರಿಗೆ. ಸ್ಪೆಷಲಾಗಿ ಮೈಸೂರು ಬದನೆಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀವಿ. ಸಾರು ಕುದಿಯೋ ಟೈಮಲ್ಲೇ ಇದನ್ನು ಹಾಕ್ಕೋಬೇಕು. ಮುಂಚೆನೇ ಕುಕ್ಕರ್ಗೆ ಹಾಕಿ ವಿಸಿಲ್ ಹೊಡ್ಸಿದ್ರೆ ಎಲ್ಲ ಮೆತ್ತಗಾಗಿ ಹೋಗುತ್ತೆ. ನೋಡಿ, ಸಾರು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಕಟ್ ಮಾಡಿರೋವಂಥ ಮೈಸೂರು ಬದನೆಕಾಯಿನ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಇಲ್ಲಿ ಸಾಂಬಾರು ಕುದ್ದಿದೆ. ಇವಾಗ ರೆಡಿಯಾಗಿದೆ ನೋಡಿ ಸಾಂಬಾರು. ಸಖತ್ತಾಗಿರುವಂಥ ಹಸಿ ತೊಗರೆಕಾಳಿನ ಸಾಂಬಾರು ರೆಡಿ ಟು ಸರ್ವ್. ಒಂದು ಬೌಲಲ್ಲಿ ಹಾಕಿ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಸಖತ್ತಾಗಿ ಬಂದಿದೆ. ನೋಡಿ, ಮುಕ್ಕಾಲು ಭಾಗದಷ್ಟು ಅದರಲ್ಲಿ ನೀರಿತ್ತು, ಕುದ್ದು ಅರ್ಧ ಭಾಗ ಆಗಿದೆ. ಸಖತ್ ಟೇಸ್ಟಿಯಾಗಿರೋವಂಥ ತೊಗರೆಕಾಳು ಸಾಂಬಾರು ರೆಡಿಯಾಗಿದೆ. ಇದು ಟ್ರೇ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಮೇಲೆ 3 ಆನೆ ಬಂದಿದೆ. ಸೈಡಲ್ಲಿ ಸ್ವಲ್ಪ ಫ್ಲವರ್ ಇದೆ. ತುಂಬಾ ಚೆನ್ನಾಗಿದೆ ಟ್ರೇ. ನನಗಿಷ್ಟ ಆಯಿತು, ಅದಕ್ಕೆ ನಾನು ಟ್ರೇಯಿಂದನೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಖತ್ತಾಗಿರುವಂಥ ಹಸಿ ತೊಗರೆಕಾಳಿನ ಸಾಂಬಾರು ರೆಡಿಯಾಗಿದೆ. ಸೀಸನ್ ಇದ್ದಾಗ ಮಾಡ್ಕೊತೀನಿ ನಿಮ್ಮ ಮನೇಲೂ ಕೂಡ. ನಿಮ್ಮ ಮನೇಲಿ ಮಾಡಿದಾಗ ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ಹೇಳಿ. ಸಖತ್ ಆ್ಯಂಡ್ ಟೇಸ್ಟಿ ಆಗಿರುವಂಥ ತೊಗರಿಕಾಳು ಸಾಂಬಾರು ರೆಡಿಯಾಗಿದೆ. ತೊಗರಿಕಾಳು ಮಸಾಲೆ ಸಾಂಬಾರು. ಇವಾಗ ನಾನು ಸ್ವಲ್ಪ ರೈಸ್ ಹಾಕ್ಕೊಂಡು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೆ ಬಂದಿದೆ ಅಂತ ಹೇಳಿ ಸಾಂಬಾರು. ನಾನು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಮೇಲೆ. ನಿಮ್ಗೆ ಬೇಡ ಅಂದರೆ ಹಾಕಬೇಡಿ. ನೋಡಿ, ಸ್ವಲ್ಪ ಅನ್ನ ಹಾಕ್ಕೊಂಡು ಟೇಸ್ಟ್ ಸಖತ್ತಾಗಿರುವಂಥ